ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿ ನಿಮಗೆ ಗೊತ್ತೇ ಇದೆ ಅಲ್ವಾ? ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ, ದುಡ್ಡಿನ ಬೆಲೆ ಕಮ್ಮಿ ಆಗ್ತಾ ಇದೆ. ಪ್ರತಿ ತಿಂಗಳು ಫೈನಾನ್ಸ್ ಮ್ಯಾನೇಜ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿದೆ. ಒಂದೆರಡು ವರ್ಷದಿಂದ ನಾವು ತಗೊಳ್ಬೇಕು ಅಂತ ಅನ್ಕೊಂಡಿರುವ ವಸ್ತುಗಳನ್ನ ಇವಾಗ ತಗೋಬೇಕು ಅಂತ ನಾವು ಅನ್ಕೊಂಡ್ರೆ ಒಂದೆರಡು ಸಲ ಯೋಚನೆ ಮಾಡ್ಬೇಕಾಗ್ತಿದೆ. ನಾವು ಟ್ರಿಪ್ ಪ್ಲಾನ್ ಮಾಡೋದಾಗಿರ್ಲಿ, ಗ್ಯಾಜೆಟ್ಸ್ ಅನ್ನ ಅಪ್ಗ್ರೇಡ್ ಮಾಡೋದಾಗಿರ್ಲಿ, ಅಥವಾ ನಮ್ಗೋಸ್ಕರ ಸ್ವಲ್ಪ ಶಾಪಿಂಗ್ ಮಾಡೋದಾಗಿರ್ಲಿ, ಕೊನೆಗೆ ನಾವು ಎಲ್ಲದಕ್ಕೂ ಲೆಕ್ಕ ಹಾಕ್ತಾ ಕೂತಿರ್ತೀವಿ. ಯಾಕಂದ್ರೆ ನಮ್ಮ ಸೇವಿಂಗ್ ಗೋಲ್ಸ್ ಇನ್ನು ಪೆಂಡಿಂಗ್ ಅಲ್ಲಿರುತ್ತೆ. ನಾವು ಆನ್ಲೈನ್ ನಲ್ಲಿ ಕೆಲವೊಮ್ಮೆ ಐಟಮ್ಸ್ ಗಳನ್ನ ಕಾರ್ಟ್ ನಲ್ಲಿ ಆಡ್ ಮಾಡಿ ಇಟ್ಕೊಂಡು ಕೂತಿರ್ತೀವಿ. ಸಡನ್ ಆಗಿ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ನೋಡುವಾಗ ಆಮೇಲೆ ಆ ಕಾರ್ಟ್ ನ ಹಾಗೆ ಬಿಟ್ಬಿಟ್ಟು ಒಳ್ಳೆ ದಿನ ಬರೋವರೆಗೂ ವೇಟ್ ಮಾಡ್ತಾ ಕೂತಿರ್ತೀವಿ. ಇಂಥ ಟೈಮ್ ಅಲ್ಲಿ ಎಲ್ರಿಗೂ ಒಂದು ವಿಷಯ ಕ್ಲಿಯರ್ ಆಗಿದೆ, ನಮ್ ಫ್ಯೂಚರ್ ಸೇಫ್ ಆಗಿರ್ಬೇಕು ಅಂದ್ರೆ ಸೇವಿಂಗ್ಸ್ ನ ಶುರು ಮಾಡಬೇಕು. ಈಗ ಸೇವಿಂಗ್ಸ್ ಮಾಡೋದು ಒಂದು ಆಪ್ಷನ್ ಮಾತ್ರ ಅಲ್ಲ, ನಮ್ಮ ಬೆಟರ್ ಲೈಫ್ ಗೆ ಒಂದು ಅನಿವಾರ್ಯತೆ ಆಗ್ಬಿಟ್ಟಿದೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಸೇವಿಂಗ್ಸ್ ಬಗ್ಗೆ ಮಾತಾಡೋದು ತುಂಬಾ ಈಸಿ, ಆದ್ರೆ ಆಕ್ಚುಯಲ್ ಆಗಿ ಇದನ್ನ ಮಾಡೋದು ತುಂಬಾನೇ ಕಷ್ಟ. ಯಾಕಂದ್ರೆ ಸ್ಯಾಲ್ರಿ ಬಂದ ತಕ್ಷಣನೇ EMI ಕಟ್ಟಬೇಕಾಗುತ್ತೆ, ಬಿಲ್ಸ್ ಪೇ ಮಾಡ್ಬೇಕಾಗುತ್ತೆ, ಮತ್ತೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಪ್ಲಾನ್ಸ್ ಇರುತ್ತೆ, ನಮ್ಗೋಸ್ಕರ ಸ್ವಲ್ಪ ಹಣವನ್ನ ಖರ್ಚು ಮಾಡ್ಬೇಕಾಗತ್ತೆ. ಮತ್ತೆ ನಾವು ಅದೇ ಡೈಲಾಗ್ ಅನ್ನ ಹೊಡಿತೀವಿ, ನೆಕ್ಸ್ಟ್ ಮಂತ್ ಇಂದ ನಾನು ಸೇವಿಂಗ್ಸ್ ಅನ್ನ ಶುರು ಮಾಡ್ತೀನಿ ಅಂತ. ನಿಜ ಹೇಳ್ಬೇಕಂದ್ರೆ ಆ ನೆಕ್ಸ್ಟ್ ಮಂತ್ ಬರೋದೇ ಇಲ್ಲ. ಈಗಿನ ಪರಿಸ್ಥಿತಿಯನ್ನ ನೋಡಿದ್ರೆ ಸೇವಿಂಗ್ಸ್ ಮಾಡೋದನ್ನ ನಾವಿನ್ನು ಪೋಸ್ಟ್ಪೋನ್ ಮಾಡೋ ಹಂಗೆ ಇಲ್ಲ. ನಾವು ಎಷ್ಟು ಬೇಗ ಸೇವಿಂಗ್ಸ್ ಅನ್ನ ಶುರು ಮಾಡ್ತೀವೋ ಅಷ್ಟು ನಮ್ಮ ಫ್ಯೂಚರ್ ಸೇಫ್ ಆಗಿರುತ್ತೆ. ಸೇವಿಂಗ್ಸ್ ಮಾಡಕ್ಕೆ ಪ್ರತಿ ತಿಂಗಳು ದೊಡ್ಡ ದೊಡ್ಡ ಅಮೌಂಟ್ ಬೇಕು ಅಂತ ಅನ್ಕೊಂಡಿದ್ರೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನೀವು ಸೇವಿಂಗ್ಸ್ ಅನ್ನ ಒಂದು ಸಣ್ಣ ಅಮೌಂಟ್ ಇಂದನೂ ಶುರು ಮಾಡಬಹುದು. ನಿಮ್ಮ ಹತ್ರ ಬರೀ ಎಕ್ಸ್ಟ್ರಾ 50 ರೂಪಾಯಿ 100 ರೂಪಾಯಿ ಇದ್ರೂ ಕೂಡ ಒಂದು ಅಮೌಂಟ್ ನಿಂದ ನೀವು ಸೇವಿಂಗ್ಸ್ ಅನ್ನ ಇವತ್ತೇ ಸ್ಟಾರ್ಟ್ ಮಾಡಬಹುದು. ನಾವು ಸೇವಿಂಗ್ಸ್ ಅನ್ನ ಈಸಿಯಾಗಿ ಮಾಡಬಹುದು ಅನ್ಸುತ್ತೆ. ಅಮೌಂಟ್ ಚಿಕ್ಕದಾದಾಗ ಅದನ್ನ ನಾವು ಮುಂದೂಡಲ್ಲ, ಜಾಸ್ತಿ ಏನು ಯೋಚನೆ ಮಾಡಲ್ಲ, ಅದನ್ನ ಇವಾಗ್ಲೇ ಸ್ಟಾರ್ಟ್ ಮಾಡ್ತೀವಿ. ನನ್ನ ನಂಬಿ ಯಾವುದೇ ಫಿನಾನ್ಷಿಯಲ್ ಹ್ಯಾಬಿಟ್ ಅನ್ನ ಬೆಳೆಸ್ಕೊಬೇಕು ಅಂದ್ರೆ ಅದನ್ನ ಸ್ಟಾರ್ಟ್ ಮಾಡೋದೇ ಒಂದು ದೊಡ್ಡ ಹೆಜ್ಜೆ ಆಗಿರುತ್ತೆ. ಸೊ ಫೈನಲಿ ಇವಾಗ ನೀವು ನಿಮ್ಮ ಸೇವಿಂಗ್ಸ್ ಜರ್ನಿಯನ್ನ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಜಾರ್ ಆಪ್ ಅನ್ನ ಒಂದ್ಸಲಿ ಚೆಕ್ ಮಾಡಿ. ಇದರಲ್ಲಿ ಬರೇ ನೀವು 10 ರೂಪಾಯಿಂದ ಸೇವಿಂಗ್ಸ್ ಅನ್ನ ಶುರು ಮಾಡಬಹುದು. ನೀವು ಎಷ್ಟು ಅಮೌಂಟ್ ಅನ್ನ ಸೇವ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರೋ ಅಷ್ಟು ಅಮೌಂಟ್ ಅನ್ನ ಸೆಟ್ ಮಾಡ್ಬಿಟ್ಟು ಆಟೋ ಸೇವ್ ಕೊಟ್ರೆ ಸಾಕು. ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಂದ್ರೆ ನಿಮ್ಮ ಕಂಫರ್ಟ್ ಗೆ ತಕ್ಕಂತೆ ನೀವು ನಿಮ್ಮ ಸೇವಿಂಗ್ಸ್ ಅನ್ನ ಕಸ್ಟಮೈಸ್ ಕೂಡ ಮಾಡ್ಕೊಬಹುದು. ಡೈಲಿ, ವೀಕ್ಲಿ ಅಥವಾ ಮಂತ್ಲಿ ಸೇವಿಂಗ್ಸ್ ಕೂಡ ಮಾಡಬಹುದು. ನಿಮ್ಮ ಲೈಫ್ ಸ್ಟೈಲ್ ಗೆ ಯಾವ್ದು ಸೆಟ್ ಆಗುತ್ತೋ ಅದನ್ನ ನೀವು ಚೂಸ್ ಮಾಡಬಹುದು. ಒಮ್ಮೆ ಸೆಟ್ ಮಾಡಿದ್ರೇನೆ ಸಾಕು, ಜಾರ್ ನಿಮಗಾಗಿ ಆಟೋಮೆಟಿಕ್ ಆಗಿ ನಿಮ್ಮ ಹಣವನ್ನ ಸೇವ್ ಮಾಡ್ತಾ ಇರುತ್ತೆ. ಮತ್ತೆ ನಿಮ್ಮ ಸೇವಿಂಗ್ಸ್ ಕೂಡ ಕನ್ಸಿಸ್ಟೆಂಟ್ ಆಗಿ ಬೆಳೀತಾ ಹೋಗುತ್ತೆ. ಇದು ಸಖತ್ ಅಲ್ವಾ? ಯಾಕಂದ್ರೆ ಪ್ರತಿ ಸಲ ಮ್ಯಾನುವಲ್ ಆಗಿ ಸೇವ್ ಮಾಡಕ್ಕೆ ನೆನ್ಪಿಟ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ನಮ್ಮ ಬಿಸಿ ಲೈಫ್ ಅಲ್ಲಿ ಸೇವಿಂಗ್ಸ್ ಯಾವತ್ತು ಲಾಸ್ಟ್ ಪ್ರಯಾರಿಟಿ ನಲ್ಲಿ ಇರುತ್ತೆ. ಈ ಜಾರ ಪ್ರೊಸೆಸ್ ನ ತುಂಬಾನೇ ಸಿಂಪಲ್ ಆಗಿ ಮಾಡುತ್ತೆ. ಯಾವಾಗ್ಲೂ ರಿಮೈಂಡರ್ಸ್ ಇರಲ್ಲ, ಎಕ್ಸ್ಟ್ರಾ ಎಫರ್ಟ್ಸ್ ಇರಲ್ಲ, ನಾಳೆ ಮಾಡೋಣ ಬಿಡು ಅನ್ನೋ ಮಾತೇ ಇರಲ್ಲ. ಮತ್ತೆ ನಿಮಗೆ ಗೊತ್ತಿಲ್ದೇನೆ ನಿಧಾನವಾಗಿ ನಿಮ್ಮ ಸೇವಿಂಗ್ಸ್ ಬಿಲ್ಡ್ ಆಗ್ತಾ ಇರುತ್ತೆ. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಕೇಳಿ. ನೀವು ಜಾರ್ ಆಪ್ ನಲ್ಲಿ ಸೇವ್ ಮಾಡುತ್ತಿರುವಂತಹ ಹಣ ಡೈರೆಕ್ಟ್ ಆಗಿ 24 ಕ್ಯಾರೆಟ್ ಗೋಲ್ಡ್ ಆಗಿ ಸೇವ್ ಆಗ್ತಾ ಇರುತ್ತೆ. ಹೌದು, 24 ಕ್ಯಾರೆಟ್ ಗೋಲ್ಡ್. ನಿಜ ಹೇಳ್ಬೇಕಂದ್ರೆ ಗೋಲ್ಡ್ ಅನ್ನ ತಲೆಮಾರುಗಳಿಂದ ತುಂಬಾನೇ ನಂಬ್ತಾ ಬಂದಿದ್ದಾರೆ. ಯಾಕಂದ್ರೆ ನಾವು ಗೋಲ್ಡ್ ಅನ್ನ ಬರೀ ಸೇವಿಂಗ್ಸ್ ತರ ನೋಡಲ್ಲ, ಇದೊಂದು ಸೇಫ್ಟಿ ಮತ್ತೆ ನಂಬಿಕೆ ಅಂತಾನೆ ಅನ್ಕೋತೀವಿ. ನಿಮ್ಮ ಫ್ಯೂಚರ್ ಗೆ ಇದೊಂದು ವ್ಯಾಲ್ಯೂಯಬಲ್ ಅಸೆಟ್ ಆಗಿರುತ್ತೆ. ಮತ್ತೆ ಸೇಫ್ಟಿ ಬಗ್ಗೆ ನೋಡ್ಬೇಕಂದ್ರೆ ನೀವು ಆಪ್ ನಲ್ಲಿ ನೋಡುವಂತಹ ಚಿನ್ನ ನಿಜವಾದ ಒಂದು ಫಿಸಿಕಲ್ ಚಿನ್ನದ ಬ್ಯಾಕಪ್ ಅನ್ನ ಹೊಂದಿರುತ್ತೆ. ಇದನ್ನ ಬ್ರಿಂಕ್ಸ್ ನಂತಹ ಸೇಫ್ಟಿ ಲಾಕರ್ ನಲ್ಲಿ ಇಟ್ಟಿರ್ತಾರೆ. ICICI ಲ್ಯಾಂಬೋರ್ಡ್ ನಿಂದ ಇನ್ಶೂರೆನ್ಸ್ ಕೂಡ ಆಗಿರುತ್ತೆ. ಅದನ್ನ ರೆಗ್ಯುಲರ್ ಆಗಿ ಆಡಿಟ್ ಕೂಡ ಮಾಡ್ತಿರ್ತಾರೆ. ನೀವು ಆಪ್ ನಲ್ಲಿ ನೋಡುವಂತಹ ಅಮೌಂಟ್ ಗೆ ಸರಿಯಾಗಿ ಒರಿಜಿನಲ್ ಚಿನ್ನ ಇರುತ್ತೆ. ಇದರಲ್ಲಿ ಇನ್ನೊಂದು ಖುಷಿ ವಿಷಯ ಏನು ಅಂತ ನೋಡೋದಾದ್ರೆ ನಿಮ್ಮ ಅಮೌಂಟ್ ಲಾಕ್ ಆಗಿರೋದಿಲ್ಲ. ನಿಮಗೆ ಯಾವಾಗ ಬೇಕೋ ಅವಾಗ ನಿಮ್ಮ ಸೇವಿಂಗ್ಸ್ ಅಮೌಂಟ್ ಅನ್ನ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ವಿಡ್ರಾ ಮಾಡ್ಕೊಬಹುದು. ಇಲ್ಲ ಅಂದ್ರೆ ನಿಮ್ಮ ಗೋಲ್ಡ್ ಸೇವಿಂಗ್ಸ್ ಅನ್ನ ಒರಿಜಿನಲ್ ಗೋಲ್ಡ್ ಕಾಯಿನ್ ಆಗಿ ಅಥವಾ ಜ್ಯುವೆಲ್ಲರಿ ಆಗಿ ಕನ್ವರ್ಟ್ ಮಾಡಿ ತಗೋಬಹುದು. ಸೊ ನೀವು ಸೇವಿಂಗ್ಸ್ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಸಿಗುತ್ತೆ. ದುಡ್ಡು ಅರ್ಜೆಂಟ್ ಬೇಕಾ ತಗೊಳ್ಳೋ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಜೊತೆಗೆ ಪ್ರೋಸೆಸ್ ಕೂಡ ತುಂಬಾನೇ ಸಿಂಪಲ್. ಇದೆಲ್ಲ ಜಾರ್ ಆಪ್ ನಿಂದ ಮಾತ್ರ ಸಾಧ್ಯ. ನಿಜ ಹೇಳ್ತೀನಿ, ಇವತ್ತಿನ ಕಾಲದಲ್ಲಿ ಸೇವಿಂಗ್ಸ್ ಅನ್ನ ಈಸಿ ಮತ್ತು ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಳ್ಳೋದು ನೀವು ಮಾಡಬಹುದಾದಂತಹ ಒಂದು ಸ್ಮಾರ್ಟೆಸ್ಟ್ ಫಿನಾನ್ಷಿಯಲ್ ಹ್ಯಾಬಿಟ್ ಆಗಿರುತ್ತೆ. ನೀವು ನಿಮ್ಮ ಫಿನಾನ್ಷಿಯಲ್ ಜರ್ನಿಯನ್ನ ಇವಾಗ್ಲೇ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೀವು ಜಾರ್ ಆಪ್ ನ ಚೆಕ್ ಮಾಡಿ. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಮತ್ತೆ ನಿಮಗೆ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ನ ಜೊತೆಗೂ ಶೇರ್ ಮಾಡಿ. ಯಾಕಂದ್ರೆ ಇದರಿಂದ ಅವರಿಗೂ ತಮ್ಮ ಫಿನಾನ್ಷಿಯಲ್ ಸೇವಿಂಗ್ಸ್ ಅನ್ನ ಶುರು ಮಾಡಕ್ಕೆ ಹೆಲ್ಪ್ ಆಗುತ್ತೆ.